Hello everyone, welcome to Lakshmi Tutorials. Dear friends, ಯಾರೆಲ್ಲ TET, CTET, GPSTR, PSTR, HSTR ಈ ಎಲ್ಲ ಎಕ್ಸಾಮ್ಸ್ಗೆ ಪ್ರಿಪ್ರೇಷನನ್ನು ನಡೆಸ್ತಾ ಇದ್ದೀರಾ. ಆ ಎಲ್ಲ ಎಕ್ಸಾಮ್ಸಿಗೆ 6th ಇಂದ 10th NCERT ಸಿಲೆಬಸ್ ಏನಿದೆ ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಈ ವಿಡಿಯೋಲಿ ನಾವು 6th ಇಂದ 10th NCERT ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಏನಿದೆ ಇದನ್ನು ಒಂದೊಂದೇ ಲೆಸನ್ ವೈಸ್ ನಾವು ತಗೊಳ್ತಾ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ 6th ನ್ಯೂ NCERTನ ಸೈನ್ಸ್ ಟೆಕ್ಸ್ಟ್ ಬುಕ್ನ ಟೈಟಲ್ ಏನಿದೆ ಅಂತಂದರೆ ಕುತೂಹಲ ಅಥವಾ ಕ್ಯೂರಿಯಾಸಿಟಿ ಅಂತ ಇದೆ. ಸೊ ಪಾರ್ಟ್ 1ನಲ್ಲಿ ಯಾವೆಲ್ಲ ಲೆಸನ್ಸ್ ಇದ್ದಾವೆ ಅನ್ನೋದನ್ನು ಫಸ್ಟ್ ನೋಡೋಣ. ಸೊ ಪಾರ್ಟ್ 1 ಅಂತ ತಗೊಂಡಾಗ ಪಾರ್ಟ್ 1ನಲ್ಲಿ ನಮಗೆ 6 ಲೆಸನ್ಸ್ ಇದ್ದಾವೆ. ಯಾವ್ಯಾವವು ಅಂತಂದರೆ ವಿಜ್ಞಾನದ ಅದ್ಭುತ ಪ್ರಪಂಚ, ಹಾಗೆ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ, ಮನತುಂಬಿದ ಊಟ, ಸ್ವಸ್ಥ ಶರೀರಕ್ಕೆ ಸೋಪಾನ ಅಂತ, ನೆಕ್ಸ್ಟ್ ಕಾಂತಗಳ ಅನ್ವೇಷಣೆ, ಉದ್ದದ ಅಳತೆ ಮತ್ತು ಚಲನೆ, ಹಾಗೆ ನಮ್ಮ ಸುತ್ತಮುತ್ತಲಿನ ಸಾಮಗ್ರಿಗಳು ಅಂತ ಈ 6 ಪಾಠಗಳು ಫಸ್ಟ್ ಪಾರ್ಟಲ್ಲಿ ಇದ್ದಾವೆ. ಈ ವಿಡಿಯೋಲಿ ನಾವು ಫಸ್ಟ್ ಚಾಪ್ಟರ್ ಆದಂತಹ ವಿಜ್ಞಾನದ ಅದ್ಭುತ ಪ್ರಪಂಚ, ದ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್, ಈ ಲೆಸನ್ನಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ಗಮನಿಸಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ನಾನಿಲ್ಲಿ ಟೆಕ್ಸ್ಟ್ ಬುಕ್ಕನ್ನು ತಗೊಳ್ಳೋದ್ರ ಬದಲಾಗಿ ನಾನೇ ಪ್ರಿಪೇರ್ ಮಾಡಿರುವಂತಹ ಕೀ ಪಾಯಿಂಟ್ಸನ್ನು ತಗೊಂಡು ಆ ಕೀ ಪಾಯಿಂಟ್ಸನ್ನು ನೋಡಿದ್ರೆ ನಿಮಗೆ ಕಂಪ್ಲೀಟ್ ಲೆಸನ್ ರಿವಿಷನ್ ಆಗಬೇಕು. ಸೊ ಆ ಥರ ಕೀ ಪಾಯಿಂಟ್ಸನ್ನು ತೊಗೊಂಡು ಯಾವುದೇ ಪಾಯಿಂಟನ್ನು ಬಿಡದೆ ಎಲ್ಲ ಪಾಯಿಂಟನ್ನು ಕವರ್ ಮಾಡೋ ಹಾಗೆ ಸಿಂಪಲ್ ನೋಟ್ಸನ್ನು ತೊಗೊಂಡು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಯಾವೆಲ್ಲ ಪಾಯಿಂಟ್ಸನ್ನು ನಾವಿಲ್ಲಿ ಗಮನಿಸಬೇಕು ಫಸ್ಟ್ ಚಾಪ್ಟರ್ ಅಂತ ತೊಗೊಂಡಾಗ ಅಂತ ನೋಡೋಣ. ಸೊ ಫಸ್ಟ್ ಪಾಠ ತಗೊಂಡಾಗ ಫಸ್ಟ್ ಲೆಸನ್ನಲ್ಲಿ ಏನೆಲ್ಲ ಪಾಯಿಂಟ್ಸ್ ಇದ್ದಾವೆ ಫಸ್ಟ್ ನೋಡ್ತಾ ಹೋಗೋಣ. ಯಾವುದೆಲ್ಲ ಟಾಪಿಕ್ ಬಗ್ಗೆ ಇಲ್ಲಿ ಕವರ್ ಮಾಡಿದ್ದಾರೆ ಅಂತ. ಫಸ್ಟ್ ಇದರಲ್ಲಿ ವಿಜ್ಞಾನ ಅಂತಂದರೆ ಏನು, ವಾಟ್ ಈಸ್ ಸೈನ್ಸ್ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ವಿಜ್ಞಾನದ ವ್ಯಾಪ್ತಿ ಎಷ್ಟು, ವಿಜ್ಞಾನ ಎಲ್ಲಿಂದ ಎಲ್ಲಿವರೆಗೆ ಹರಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಹಾಗೆ ಸೈಂಟಿಫಿಕ್ ಮೆಥಡ್ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ಸೈಂಟಿಸ್ಟ್ ಅಂದರೆ ಯಾರು, ಎಂತಹ ವ್ಯಕ್ತಿಗಳನ್ನು ನಾವು ಸೈಂಟಿಸ್ಟ್ ಅಂತ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು 6th ಸ್ಟ್ಯಾಂಡರ್ಡ್ ಮಗುವಿನ ಲೆವೆಲ್ಗೆ ಇರುವಂತಹ ಒಂದು ಲೆಸನ್ ಆಗಿದೆ. ಹಾಗೆ ಇಲ್ಲಿ ಈ ಲೆಸನನ್ನು ತಗೊಂಡಾಗ ನಮಗೆ ಮೆಥಡಾಲಜಿ ಬೇಸ್ ಮೇಲೇನೂ ಸಹ ಕ್ವೆಶನ್ಸನ್ನು ಇಲ್ಲಿ ಕೇಳೋ ಸಾಧ್ಯತೆಗಳಿದ್ದಾವೆ. ಸೊ ಇಲ್ಲಿ ಈ ಲೆಸನಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಫಸ್ಟ್ ನೋಡ್ತಾ ಹೋಗೋಣ. ವಾಟ್ ಈಸ್ ಸೈನ್ಸ್, ವಿಜ್ಞಾನ ಅಂತಂದರೆ ಏನು ಅಂತ ಇಲ್ಲಿ ಹೇಳಿದ್ದಾರೆ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಮೆಮೊರೈಸಿಂಗ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ವಿಜ್ಞಾನ ಅಂತಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ, ಏನು ನಿಯಮಗಳನ್ನು ಕೊಟ್ಟಿದ್ದಾರೆ, ಏನು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ, ಇವುಗಳ ಬಗ್ಗೆ ನಾವು ಮೆಮೊರೈಸ್ ಮಾಡೋದು ಅಷ್ಟೇ ಅಲ್ಲ, ಅಂತಂದರೆ ಕಂಠಪಾಠ ಮಾಡೋದು ಮಾತ್ರ ಅಲ್ಲ ಅಥವಾ ಪ್ರಯೋಗಗಳನ್ನು ಮಾಡೋದು ಮಾತ್ರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸೈನ್ಸ್ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಮೆಮೊರೈಸಿಂಗ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆರ್ ಡೂಯಿಂಗ್ ಎಕ್ಸ್ಪರಿಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ವಿಜ್ಞಾನ ಅಂದ ತಕ್ಷಣ ನಾವೇನು ಅಂದ್ಕೊಂಡ್ಬಿಡ್ತೀವಿ, ವಿಜ್ಞಾನ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ನಿಯಮಗಳಾಗಿರಬಹುದು, ಹಾಗೆ ಅಲ್ಲಿ ಕೊಟ್ಟಿರುವಂತಹ ಅಂಕಿಅಂಶಗಳಾಗಿರಬಹುದು, ಹಾಗೆ ಅಲ್ಲಿ ಕೊಟ್ಟಿರುವಂತಹ ಈಕ್ವೇಷನ್ಸ್ ಆಗಿರಬಹುದು, ಇವೆಲ್ಲವುಗಳನ್ನು ನಾವು ಬೈಹಾರ್ಟ್ ಮಾಡ್ಕೊಂಡ್ಬಿಟ್ರೆ, ಕಂಠಪಾಠ ಮಾಡ್ಕೊಂಡ್ಬಿಟ್ರೆ ನಮಗೆ ವಿಜ್ಞಾನ ಬರುತ್ತೆ ಅಥವಾ ಇಷ್ಟೇ ವಿಜ್ಞಾನ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅದು ಸುಳ್ಳು. ವಿಜ್ಞಾನ ಅಂತಂದರೆ ಬರೀ ಕೇವಲ ನಾವು ಕಂಠಪಾಠ ಮಾಡೋದಾಗಿರಲಿ ಅಥವಾ ಪ್ರಯೋಗಗಳನ್ನು ಮಾಡೋದಾಗಿರಲಿ ಇಷ್ಟನ್ನು ಮಾತ್ರ ಇನ್ಕ್ಲೂಡ್ ಮಾಡಿಲ್ಲ. ಅದರಿಂದ ಆಚೆಗೆ ವಿಜ್ಞಾನ ಅನ್ನೋದು ಅತ್ಯಂತ ದೊಡ್ಡದಾದಂತಹ ಒಂದು ಸಬ್ಜೆಕ್ಟ್. ಹಾಗಾದರೆ ಏನು ಸೈನ್ಸ್ ಅಂತಂದರೆ? ಸೈನ್ಸ್ ಅಂತಂದರೆ ಇಟ್ ಈಸ್ ಅ ವೇ ಆಫ್ ಥಿಂಕಿಂಗ್. ಸೈನ್ಸ್ ಅನ್ನೋದು ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದನ್ನು ಇನ್ಕ್ಲೂಡ್ ಮಾಡಿರುತ್ತೆ. ಸೊ ಇಟ್ ಈಸ್ ವೇ ಆಫ್ ಥಿಂಕಿಂಗ್. ನಾವು ಸುತ್ತಮುತ್ತಲೂ ಅನೇಕ ವಸ್ತುಗಳನ್ನು ನೋಡ್ತಾ ಇರ್ತೀವಿ, ಅನೇಕ ಘಟನೆಗಳನ್ನು ನೋಡ್ತಾ ಇರ್ತೀವಿ, ಅನೇಕ ಚಟುವಟಿಕೆಗಳನ್ನು ನೋಡ್ತಾ ಇರ್ತೀವಿ, ಹಾಗೆ ಅನೇಕ ನ್ಯಾಚುರಲ್ ಆಗಿ ನಡೆಯುವಂತಹ ಫಿನಾಮಿನಾಸ್ಗಳನ್ನು ನೋಡ್ತಾ ಇರ್ತೀವಿ. ಇವೆಲ್ಲವುಗಳ ಬಗ್ಗೆ ಯೋಚನೆ ಮಾಡುವಂತಹ ಒಂದು ವಿಧಾನ, ಅದ್ರ ಜೊತೆಗೆ ಅವುಗಳನ್ನು ಅಬ್ಸರ್ವ್ ಮಾಡುವಂಥದ್ದು, ಯೋಚನೆ ಮಾಡುವಂಥದ್ದು, ಹಾಗೆ ಅವುಗಳನ್ನು ವೀಕ್ಷಣೆ ಮಾಡುವಂಥದ್ದು, ನಾವು ಸುತ್ತಮುತ್ತಲೂ ಏನೆಲ್ಲ ನೋಡ್ತೀವಿ ಅವುಗಳನ್ನು ಅಬ್ಸರ್ವ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಡೇ ಹೇಗಾಗುತ್ತೆ, ನೈಟ್ ಹೇಗಾಗುತ್ತೆ, ಸೂರ್ಯ ಯಾಕೆ ಪೂರ್ವದಲ್ಲೇ ಉದಯಿಸ್ತಾನೆ, ಸೂರ್ಯ ಯಾಕೆ ಪಶ್ಚಿಮದಲ್ಲೇ ಅಸ್ತಮಿಸ್ತಾನೆ. ಸೊ ಇವೆಲ್ಲವೂ ಕೂಡ ನಾವು ದಿನನಿತ್ಯ ನೋಡೋ ಅಂತಹ ಆ್ಯಕ್ಟಿವಿಟೀಸು, ದಿನನಿತ್ಯ ನೋಡೋ ಅಂತಹ ಚಟುವಟಿಕೆಗಳು. ಇವೆಲ್ಲ ಯಾಕೆ ಆಗ್ತವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು, ಹಾಗೆ ಅದ್ರ ಬಗ್ಗೆ ಅಬ್ಸರ್ವ್ ಮಾಡೋವಂಥದ್ದು ಸೈನ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಅದ್ರ ಜೊತೆಗೆ ಡೂಯಿಂಗ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್.
ನಮ್ಮ ಸುತ್ತಲೂ ಇರುವಂತಹ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗೆಡಿಯೋದಕ್ಕೆ ಆಲೋಚನೆ ಮಾಡುವಂಥದ್ದು, ಹಾಗೆ ಕಾರ್ಯವನ್ನು ನಡೆಸುವಂತಹ ವಿಧಾನಗಳನ್ನು ಇದು ಸೇರಿಕೊಂಡಿರುತ್ತೆ. ಹಾಗೆ ಟು ಅನ್ಕವರ್ ಸೀಕ್ರೆಟ್ಸ್ ಆಫ್ ದಿ ನೇಚರ್. ಸೊ ಇವೆಲ್ಲ ಯಾಕೆ ಆಗ್ತವೆ ಅನ್ನೋದನ್ನು ಇವನ್ನೇ ನಾವು ಸೀಕ್ರೆಟ್ಸ್ ಅಂತ ಹೇಳ್ತೀವಿ. ಬ್ರಹ್ಮಾಂಡದ ರಹಸ್ಯಗಳು, ಹಗಲು ಹೇಗಾಗುತ್ತೆ, ರಾತ್ರಿ ಹೇಗಾಗುತ್ತೆ, ಸೂರ್ಯ ಹೇಗೆ ಅಲ್ಲಿ ನಿಂತಿದ್ದಾನೆ, ಅಥವಾ ಆಕಾಶ ಅಂತಂದರೆ ಏನು, ಆಕಾಶ ಯಾಕೆ ಹಾಗೆ ಇದೆ, ಆಕಾಶ ಯಾಕೆ ಬ್ಲೂ ಕಲರಲ್ಲೇ ಇದೆ, ಇವೆಲ್ಲನೂ ಸಹ ನೋಡ್ತಾ ಹೋದರೆ ಅನೇಕ ವಿಚಾರಗಳನ್ನು ನಾವು ಇಲ್ಲಿ ಕಲಿತಾ ಹೋಗ್ತೀವಿ ಸೈನ್ಸ್ ಅಂತ. ಸೊ ಎಲ್ಲ ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡುವಂಥದ್ದು, ಅಬ್ಸರ್ವ್ ಮಾಡುವಂಥದ್ದು, ಅದು ಯಾಕೆ ಹಾಗೆ ಆಗಬೇಕು ಅನ್ನೋದನ್ನು ಕಂಡು ಹಿಡ್ಕೊಳ್ತೀವಲ್ವ. ಸೊ ಇದೆಲ್ಲ ವಿಧಾನಗಳನ್ನು ವಿಜ್ಞಾನ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಈ ಎಲ್ಲ ವಿಧಾನಗಳನ್ನು ಮಗು ಫಸ್ಟ್ ಹೇಗೆ ಕಲಿಯುತ್ತೆ ಅಂತಂದರೆ, ಮಗುವಿಗೆ ಇವೆಲ್ಲವುಗಳನ್ನು ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿಯಿಂದನೇ ಮಗು ಒಂದೊಂದೇ ವಿಷಯಗಳನ್ನು ಕಲಿತಾ ಹೋಗುತ್ತೆ. ಹಾಗೆ ನಾವು ಮಕ್ಕಳನ್ನು ಅಬ್ಸರ್ವ್ ಮಾಡಿದಾಗ ಅವ್ರು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಕ್ವೆಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನೆಲ್ಲ ಸುತ್ತಮುತ್ತಲೂ ನೋಡ್ತಾರೆ ಅವುಗಳ ಬಗ್ಗೆ ಅವರು ಕ್ವೆಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ವಿಜ್ಞಾನ ಅಂತಂದ್ರೇ ಫಸ್ಟ್ ಏನು ಅಂತಂದರೆ ಕ್ವೆಶನಿಂಗ್. ಸೊ ವಿ ಆಸ್ಕ್ ಕ್ವೆಶನ್ಸ್ ಟು ಎಕ್ಸ್ಪ್ಲೋರ್ ದ ವರ್ಲ್ಡ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವರ್ಕ್. ಸೊ ನಾವು ಈ ಕ್ವೆಶನ್ ಮಾಡೋದ್ರ ಮೂಲಕನೇ ನಾವು ನಮ್ಮ ಸುತ್ತಮುತ್ತಲೂ ಇರೋಂತಹ ವಿಷಯಗಳನ್ನು ಕಲಿತಾ ಹೋಗ್ತೀವಿ. ಈ ಕ್ವೆಶನ್ ಮಾಡುವಂತಹ ಕೌಶಲ್ಯ, ಕ್ವೆಶನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ಏಜಲ್ಲಿ ಮಗು ಕಲಿಯುತ್ತೆ ಅಂತಂದರೆ, ಶಾಲಾ ಪೂರ್ವ ಸಿದ್ಧತಾ ಹಂತ ಅಥವಾ ಬಾಲವಾಡಿಯಲ್ಲೇ ಮಗು ಅದರ ಸುತ್ತಲೂ ಇರುವಂತಹ ವಸ್ತುಗಳಾಗಿರಬಹುದು, ಪ್ರಕ್ರಿಯೆಗಳಾಗಿರಬಹುದು, ಚಟುವಟಿಕೆಗಳಾಗಿರಬಹುದು, ಇವುಗಳ ಬಗ್ಗೆ ಕ್ವೆಶನ್ಸ್ ಕೇಳ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಕ್ವೆಶನ್ ಕೇಳಬಹುದು, ಮಗು ಯಾವ ಹಂತದಲ್ಲಿ ಕ್ವೆಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಅಂತ. ಸೊ ಯಾವ ಹಂತದಲ್ಲಿ ಅಂತಂದರೆ ಬಾಲವಾಡಿ ಅಥವಾ ಶಾಲಾ ಪೂರ್ವ ಸಿದ್ಧತಾ ಹಂತದಲ್ಲಿ ಕ್ವೆಶನ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಇದಿಷ್ಟು ವಿಜ್ಞಾನ. ಸೊ ನೆಕ್ಸ್ಟ್ ವಿಜ್ಞಾನದ ವ್ಯಾಪ್ತಿ. ಹಾಗಾದರೆ ವಿಜ್ಞಾನ ಎಲ್ಲಿಂದ ಎಲ್ಲಿವರೆಗೂ ಹರಡ್ಕೊಂಡಿದೆ, ಎಲ್ಲಿಂದ ಎಲ್ಲಿವರೆಗೂ ಅದು ಇನ್ಕ್ಲೂಡ್ ಮಾಡ್ಕೊಂಡಿದೆ ಅಂತಂದರೆ, ವಿಜ್ಞಾನದ ವ್ಯಾಪ್ತಿಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನ ಏನದು ಅಂತಂದರೆ, ಒಂದು ದೊಡ್ಡದಾದ ಕೊನೆಯಾಗದೇ ಇರುವಂಥ ಒಂದು ಒಗಟಿದ್ದಂಗೆ. ಒಗಟು ಅಂತ ಯಾಕೆ ಹೇಳ್ತಾರೆ, ಯಾವುದೋ ಒಂದು ಕೊನೆಯಾಗದ ಒಗಟು ಅಂತ ಕೊಟ್ಟಿದ್ದಾರೆ. ಸೊ ಏನಿದು ಕೊನೆಯಾಗದ ಒಗಟು? ಯಾವುದೋ ಒಂದು ಕ್ವೆಶನ್ ಅರೈಸ್ ಆಗುತ್ತೆ, ಆ ಕ್ವೆಶನ್ಗೆ ನಾವು ಆನ್ಸರನ್ನು ಕಂಡುಹಿಡ್ಕೊಂಡ್ರೆ ಅಷ್ಟೇ ಎಂಡ್ ಆಗುತ್ತಾ ಅಂತಂದರೆ ಇಲ್ಲ, ಅದು ಇನ್ನೂ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಹಾಗೆ ಸೈನ್ಸ್ ಈಸ್ ಲೈಕ್ ಅ ಗೈಂಟ್ ಆ್ಯಂಡ್ ಅನ್ಎಂಡಿಂಗ್ ಜಿಗ್ಸಾ ಪಝಲ್ ಅಂತ ಕೊಟ್ಟಿದ್ದಾರೆ. ಹಾಗೆ ಈ ಸೈನ್ಸಲ್ಲಿ ಇನ್ವೆನ್ಷನ್ಸನ್ನು ತಗೊಂಡಾಗೂ ಅಷ್ಟೇ, ಯಾವುದೋ ಒಂದು ವಸ್ತುವನ್ನು ನಾವು ಕಂಡುಹಿಡಿತೀವಿ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ ಮೊಬೈಲ್ ಅಂತ ತಗೊಂಡಾಗ, ಮೊಬೈಲ್ ಮೊದಲಿಗೆ ಬಂದಾಗ ಹೇಗಿತ್ತು, ಕೀಪ್ಯಾಡ್ ಮೊಬೈಲ್ ಇತ್ತು. ಅಲ್ಲಿಗೆ ಎಂಡ್ ಆಯಿತಾ ನಮ್ಮ ಇನ್ವೆನ್ಷನ್ಸ್ ಅನ್ನೋದು? ಇಲ್ಲ, ಕೀಪ್ಯಾಡ್ಗೆ ಎಂಡ್ ಆಗಲಿಲ್ಲ. ಈಗ ನಮಗೆ ಎಷ್ಟೊಂದು ಮಾಡರ್ನೈಸ್ ಆಗಿರುವಂತಹ ಮೊಬೈಲ್ಸ್ ಇದ್ದಾವೆ, ಎಷ್ಟೊಂದು ಅಪ್ಡೇಟೆಡ್ ವರ್ಷನ್ಸ್ ಇದ್ದಾವೆ ಅಲ್ವಾ. ಸೊ ಅಂತಂದರೆ ವಿಜ್ಞಾನ ಇಲ್ಲಿಗೆ ಎಂಡ್ ಆಗತ್ತಾ ಅಂತಂದರೆ ಇಲ್ಲ, ಇನ್ನೂ ಮುಂದೆ ಅದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ, ಇನ್ನೂ ಅದರಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾನೆ ಹೋಗುತ್ತೆ. ಅದೇ ಥರ ವಿಜ್ಞಾನ ಅನ್ನೋದು ಅಷ್ಟೇ. ನಾವು ಯಾವುದಾದ್ರೂ ಒಂದು ಹೊಸ ವಸ್ತುವನ್ನು ಕಂಡು ಹಿಡಿದ್ರೆ ಅದು ಅಲ್ಲಿಗೆ ಎಂಡ್ ಆಗೋದಿಲ್ಲ, ಅದರಲ್ಲಿ ನ್ಯೂ ವರ್ಷನ್ ಏನಿರುತ್ತೆ ಅದೆಲ್ಲ ಸಹ ಬರ್ತಾನೆ ಹೋಗುತ್ತೆ. ಹಾಗೆ ಒಂದು ಟಿ ವಿ ಅಂತ ತಗೊಂಡಾಗೂ ಅಷ್ಟೇ, ಮೊದಲಿದ್ದಂತಹ ಟಿ ವಿಗಳಿಗೆ ಇವಾಗಿದ್ದಂತಹ ಟಿ ವಿಗಳಿಗೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ಲ. ನಾವು ಒಂದು ಸಲ ಟಿ ವಿ ಕಂಡುಹಿಡಿದಿದ್ದೀವಿ ಅಂತಂದ್ಬಿಟ್ಟು ಅಲ್ಲಿಗೆ ನಾವು ಎಂಡ್ ಮಾಡೋದಿಲ್ಲ ಅದನ್ನು. ಅದೇ ಥರದ ನೆಕ್ಸ್ಟ್ ಇನ್ನೂ ನ್ಯೂ ಅಪ್ಡೇಟೆಡ್ ವರ್ಷನ್ಸ್ ಏನಿದ್ದಾವೆ ಅದನ್ನು ಕಂಡುಹಿಡಿತಾ ಹೋಗ್ತೀವಿ. ಸೊ ಈ ಥರ ಇರುತ್ತೆ ವಿಜ್ಞಾನ ಅನ್ನೋದು. ಅದಕ್ಕೆ ಒಂದು ಎಂಡ್ ಅನ್ನೋದಿಲ್ಲ, ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಹಾಗೆ ಎಲ್ಲೆಲ್ಲಿ ಹಬ್ಬಿಕೊಂಡಿದೆ ವಿಜ್ಞಾನ ಅಂತಂದರೆ, ಸೈನ್ಸ್ ಈಸ್ ಎವ್ರಿವೇರ್ ಫ್ರಮ್ ದ ಡೆಪ್ತ್ ಆಫ್ ದ ಓಷನ್ ಟು ದ ಔಟರ್ ಸ್ಪೇಸ್. ಸೈನ್ಸ್ ಅನ್ನೋದು ಸಾಗರದಿಂದ ಆಚೆಗೆ, ಸಾಗರದ ಆಳದಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಅಲ್ಲಿರುವಂತಹ ವಸ್ತುಗಳು ಹೇಗಿರ್ತವೆ, ಸಾಗರದ ಒಳಗಡೆ ಇರುವಂತಹ ಜೀವಿಗಳು ಹೇಗಿರ್ತವೆ, ಸಸ್ಯಗಳು ಹೇಗಿರ್ತವೆ, ಪ್ರಾಣಿಗಳು ಹೇಗಿರ್ತವೆ, ಹಾಗೆ ಅಲ್ಲಿರುವಂತಹ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ಳೋಕ್ಕೂ ಸಹ ಅದು ಸಹಾಯ ಮಾಡುತ್ತೆ. ಅದರ ಜೊತೆಗೆ ಔಟರ್ ಸ್ಪೇಸಲ್ಲಿ, ಬಾಹ್ಯಾಕಾಶದಲ್ಲಿ ಏನೆಲ್ಲ ಇದ್ದಾವೆ ಅನ್ನೋದ್ರ ಬಗ್ಗೆಯೂ ಸಹ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ತದೆ. ಹಾಗೆ ಅಡುಗೆ ಮನೆಯಲ್ಲಿ ತಯಾರಾಗುವಂತಹ ಅಡುಗೆಯಿಂದ ಹಿಡಿದು ಆಟದ ಮೈದಾನದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಸಹ ನಾವಿಲ್ಲಿ ವಿಜ್ಞಾನದಲ್ಲಿ ತಿಳ್ಕೊಳ್ತೀವಿ. ಅಡುಗೆ ಮನೆಯಲ್ಲಿ ಹೇಗೆ ಸೈನ್ಸ್ ಇದೆ ಅಂತಂದರೆ, ಅಡುಗೆ ಮನೆಯಲ್ಲೂ ಅಷ್ಟೇ ನಾವು ಕುಕ್ಕರನ್ನು ಬಳಸ್ತೀವಿ. ಆ ಕುಕ್ಕರಲ್ಲಿ ಸಹ ಯಾವ ರೀತಿ ಅಡುಗೆ ಕುಕ್ ಆಗ್ತಾಯಿದೆ, ಆ ಪ್ರೆಷರ್ ಅನ್ನೋದು ಹೇಗೆ ಅಲ್ಲಿ ಅಡುಗೆ ಕುಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಡೀಟೇಲಾಗಿ ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಅಡುಗೆ ಮನೆಯಲ್ಲಿ ನಾವು ಯೂಸ್ ಮಾಡುವಂತಹ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ಸೈನ್ಸ್ ಅಡಗಿದೆ.
ಒಂದು ಮಿಕ್ಸಿ ಆಗಿರಬಹುದು, ಒಂದು ಗ್ರೈಂಡರ್ ಆಗಿರಬಹುದು, ಒಂದು ಸ್ಟವ್ ಆಗಿರಬಹುದು, ಇವೆಲ್ಲವುಗಳಲ್ಲೂ ಸಹ ಸೈನ್ಸ್ ಅನ್ನೋದು ಅಡಗಿದೆ. ಹಾಗೆ ಫೀಲ್ಡಲ್ಲೂ ಅಷ್ಟೇ. ಫೀಲ್ಡ್ ಅಂತ ತಗೊಂಡಾಗ ಅಲ್ಲೂ ಸಹ ನಮಗೆ ಸೈನ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ ಅಲ್ವಾ. ನಾವು ಯಾವುದೋ ಒಂದು ಫೀಲ್ಡನ್ನು ನಾವು ರೆಡಿ ಮಾಡ್ತಾಯಿದ್ದೀವಿ ಅಂತಂದರೆ ನಾವು ಅಲ್ಲಿ ಸಾಫ್ಟ್ ಫ್ಲೋರನ್ನು ಹಾಕಿಬಿಟ್ರೆ ಏನಾಗುತ್ತೆ? ಯಾಕೆ ನಾವು ಸಾಫ್ಟ್ ಫ್ಲೋರನ್ನು ಅಲ್ಲಿ ಯೂಸ್ ಮಾಡಬಾರ್ದು? ಟೈಲ್ಸನ್ನು ತೊಗೊಂಡೋಗಿ ಪ್ಲೇಗ್ರೌಂಡಲ್ಲಿ ಹಾಕಿಬಿಟ್ರೆ ಏನಾಗುತ್ತೆ? ಅದರಲ್ಲೂ ಸಹ ಸೈನ್ಸ್ ಅನ್ನೋದಿದೆ. ಸೊ ನಾವು ಸಾಫ್ಟಾಗಿ ಮಾಡಿಬಿಟ್ರೆ, ಪ್ಲೇಗ್ರೌಂಡನ್ನು ಸಾಫ್ಟಾಗಿ ಜಾರೋ ಥರ ಮಾಡಿಬಿಟ್ರೆ ಅಲ್ಲಿ ಏನಾಗುತ್ತೆ? ಫ್ರಿಕ್ಷನ್ ಇರೋದಿಲ್ಲ, ಅಲ್ಲಿ ಆಟ ಆಡೋದಕ್ಕಾಗಲ್ಲ, ಎಲ್ಲರೂ ಬಿದೋಗ್ತಾ ಇರ್ತಾರೆ, ಹೌದಲ್ವಾ? ಸೊ ಅಲ್ಲಿ ಕೂಡ ಸೈನ್ಸ್ ಅನ್ನೋದು ಅಡಗಿದೆ ಅಂತ. ಹಾಗೆ ರಸ್ತೆಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ ಕರ್ವ್ ಇದ್ದಾಗ ಸ್ಟ್ರೈಟ್ ಲೈನ್ ಥರ ಮಾಡಿಬಿಟ್ರೆ, ಸ್ಟ್ರೈಟಾಗಿ ಮಾಡಿಬಿಟ್ರೆ ಅಲ್ಲಿ ವೆಹಿಕಲ್ಸ್ ಬಿದೋಗ್ತವೆ. ಸೊ ಕರ್ವ್ ಇದ್ದಾಗ ನೀವು ರೋಡನ್ನು ಅಬ್ಸರ್ವ್ ಮಾಡಿರ್ತೀರ, ಒಂದು ಕಡೆ ಒಳಗಡೆಗಿರುತ್ತೆ, ಒಂದು ಕಡೆ ಮೇಲೆಗಿರುತ್ತೆ ಅಲ್ವಾ. ಸೊ ಅದು ಯಾಕೆ ಅಂತಂದರೆ ಅಲ್ಲಿ ನಾವು ಬೀಳದೇ ಇರೋ ಥರ. ಸೊ ಅಂದರೆ ಅಲ್ಲಿ ಸೈನ್ಸ್ ಅನ್ನೋದು ಅಡಗಿದೆ ಅಂತ. ಅಂತಂದರೆ ಎಲ್ಲ ಕಡೆಯೂ ಸಹ ನಾವು ಸೈನ್ಸನ್ನು ನೋಡ್ತಾ ಹೋಗ್ತೀವಿ. ಟಿನಿ ಗ್ರೈನ್ಸ್ ಆಫ್ ಸ್ಯಾಂಡ್, ಮರಳಿನ ಕಣಗಳ ಬಗ್ಗೆ ನಾವು ಓದ್ತೀವಿ ಸೈನ್ಸಲ್ಲಿ. ಬೃಹತ್ ಪರ್ವತಗಳ ಬಗ್ಗೆ ಓದ್ತೀವಿ, ಮ್ಯಾಸಿವ್ ಮೌಂಟೇನ್ಸ್ ಬಗ್ಗೆ ಓದ್ತೀವಿ. ಅದೇ ಥರ ಲೀಫ್ ಆಫ್ ಗ್ರಾಸ್ ಆರ್ ಅ ವಾಸ್ಟ್ ಫಾರೆಸ್ಟ್, ಹುಲ್ಲಿನ ಎಲೆಗಳ ಬಗ್ಗೆನೂ ಸಹ ನಾವಲ್ಲಿ ಅಧ್ಯಯನ ಮಾಡ್ತೀವಿ. ಎಲೆಯ ರಚನೆ ಹೇಗಾಗಿದೆ, ಹಾಗೆ ಎಲೆ ಗ್ರೀನ್ ಕಲರಲ್ಲೇ ಏಕಿದೆ, ಎಲೆಯಿಂದ ಸಸ್ಯಕ್ಕೆ ಪ್ರಯೋಜನಗಳೇನು, ಇವೆಲ್ಲವುಗಳ ಬಗ್ಗೆ ನಾವು ಓದ್ತೀವಿ. ಅದ್ರ ಜೊತೆಗೆ ವಿಶಾಲವಾದ ಅರಣ್ಯಗಳ ಬಗ್ಗೆನೂ ಸಹ ಓದ್ತೀವಿ. ಹಾಗೆ ಅರ್ತ್, ಸ್ಕೈ, ಸ್ಟಾರ್ಸ್, ಮೂನ್, ಸನ್, ಪ್ಲ್ಯಾನೆಟ್ಸ್, ಗ್ಯಾಲಕ್ಸಿ, ಇವೆಲ್ಲವುಗಳ ಬಗ್ಗೆ ನಾವು ಸೈನ್ಸಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಭೂಮಿ ಬಗ್ಗೆ ತಿಳ್ಕೊಳ್ತೀವಿ, ಆಕಾಶ, ನಕ್ಷತ್ರಗಳು, ಚಂದ್ರ, ಸೂರ್ಯ, ಗ್ರಹಗಳು, ಗ್ಯಾಲಕ್ಸಿಗಳು, ಗ್ರಹಣಗಳು, ಈ ಎಲ್ಲ ಫಿನಾಮಿನಾ ಬಗ್ಗೆ ನಾವು ಸೈನ್ಸಲ್ಲಿ ಓದ್ತಾ ಹೋಗ್ತೀವಿ. ಹಾಗೆ ಒಂದು ಸೀಡನ್ನು ತಗೊಂಡಾಗ ಆ ಸೀಡ್ ಹೇಗೆ ಪ್ಲ್ಯಾಂಟಾಗಿ ಗ್ರೋ ಆಗುತ್ತೆ, ಒಂದು ಸಣ್ಣ ಬೀಜದಿಂದ ಒಂದು ದೊಡ್ಡ ಮರ, ಒಂದು ದೊಡ್ಡ ಸಸಿ ಹೇಗೆ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಸಹ ನಾವು ಸೈನ್ಸಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಹಾಗೆ ಒಂದು ಕ್ಯಾಟರ್ ಪಿಲ್ಲರನ್ನು ತಗೊಂಡಾಗ ಆ ಕ್ಯಾಟರ್ ಪಿಲ್ಲರು ಬಟರ್ಫ್ಲೈ ಆಗಿ ಹೇಗೆ ಬದಲಾವಣೆ ಆಗುತ್ತೆ, ಹಾಗೆ ಬದಲಾವಣೆ ಆಗಬೇಕಾದ್ರೆ ಯಾವೆಲ್ಲ ಹಂತಗಳನ್ನು ದಾಟ್ಕೊಂಡು ಬರುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಓದ್ತೀವಿ. ಜೊತೆಗೆ ಹೌ ಡು ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಗ್ರೋ, ಸಸ್ಯಗಳು ಹಾಗೆ ಅನಿಮಲ್ಸ್, ಪ್ರಾಣಿಗಳು ಯಾವ ರೀತಿ ಬೆಳವಣಿಗೆ ಆಗ್ತವೆ, ಇವೆಲ್ಲವುದರ ಬಗ್ಗೆನೂ ಸಹ ನಾವು ವಿಜ್ಞಾನದಲ್ಲಿ ತಿಳಿತಾ ಹೋಗ್ತೀವಿ. ಹಾಗೆ ಇನ್ನೂ ಎಲ್ಲೆಲ್ಲ ವಿಜ್ಞಾನ ಹರಡಿಕೊಂಡಿದೆ ಅನ್ನೋದಕ್ಕೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಹೇಳೋದಾದರೆ, ಮರುಭೂಮಿ ಬಗ್ಗೆ ನಾವು ವಿಜ್ಞಾನದಲ್ಲಿ ಅಧ್ಯಯನ ಮಾಡ್ತೀವಿ. ಮರುಭೂಮಿ ಹೇಗಿರುತ್ತೆ, ಯಾಕೆ ಅದು ಮರುಭೂಮಿಯಾಗಿ ಕನ್ವರ್ಟ್ ಆಗಿರುತ್ತೆ, ಹಾಗೆ ಮರುಭೂಮಿಯಲ್ಲಿ ಬೆಳೆಯುವಂತಹ ಸಸ್ಯದ ವಿಧಗಳು ಹೇಗಿರ್ತವೆ, ಸಸ್ಯಗಳು ಹೇಗೆ ಆ ಮರುಭೂಮಿಗೆ ಹೊಂದಿಕೊಂಡಿವೆ, ಹಾಗೆ ಅಲ್ಲಿ ಬದುಕುವಂತಹ ಪ್ರಾಣಿಗಳು ಹೇಗೆ ಅಲ್ಲಿರುವಂತಹ ವಾತಾವರಣಕ್ಕೆ ಹೊಂದಿಕೊಂಡಿವೆ, ಇವೆಲ್ಲದ್ರ ಬಗ್ಗೆನೂ ಸಹ ನಾವು ವಿಜ್ಞಾನದಲ್ಲಿ ತಿಳ್ಕೊಳ್ತೀವಿ. ಹಾಗೆ ಕಡಲ ತೀರದ ಬಗ್ಗೆನೂ ಸಹ ನಾವು ಅಲ್ಲಿ ತಿಳ್ಕೊಳ್ತೀವಿ. ಕಡಲ ತೀರದ ಬಗ್ಗೆ ಯಾವ ರೀತಿಯ ಪ್ರಾಣಿಗಳಿರ್ತವೆ, ಯಾವ್ಯಾವ ರೀತಿಯ ಸಸ್ಯಗಳು ಬೆಳವಣಿಗೆ ಆಗ್ತವೆ ಅಲ್ಲಿ ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ತೀವಿ. ಹಾಗೆ ಸಾಗರದ ಆಳದ ನೋಟ, ನಮಗೆ ಸಾಗರದ ಆಳದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ನಮಗೆ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ಸೈನ್ಸ್. ಹಾಗೆ ಒಂದು ಗ್ಯಾಲಕ್ಸಿ ಅಂತಂದರೆ ಏನು, ಆ ಗ್ಯಾಲಕ್ಸಿ ಏನೆಲ್ಲ ಒಳಗೊಂಡಿದೆ ಅನ್ನೋದ್ರ ಬಗ್ಗೆನೂ ನಾವು ಇಲ್ಲಿ ತಿಳ್ಕೊಳ್ತೀವಿ. ಹಾಗೆ ಈಗಾಗಲೇ ಹೇಳಿರೋ ಹಾಗೆ ಒಂದು ಕ್ಯಾಟರ್ ಪಿಲ್ಲರನ್ನು ತೊಗೊಂಡಾಗ ಅದು ಹೇಗೆ ಬ್ಯೂಟಿಫುಲ್ ಬಟರ್ಫ್ಲೈ ಆಗಿ ಕನ್ವರ್ಟ್ ಆಗುತ್ತೆ, ಯಾವ್ಯಾವ ಹಂತಗಳನ್ನು ಅದು ದಾಟು ಬರುತ್ತೆ ಅನ್ನೋದನ್ನು ತಿಳ್ಕೊಳ್ತೀವಿ. ಹಾಗೆ ಒಂದು ಬೀಜ ಮೊಳಕೆ ಹೊಡೆದು ಅದು ಹೇಗೆ ಸಸಿಯಾಗಿ ರೂಪುಗೊಳ್ಳುತ್ತೆ ಅನ್ನೋದ್ರ ಬಗ್ಗೆನೂ ನಾವು ತಿಳಿತೀವಿ. ಹಾಗೆ ಒಂದು ಕರು ಹಸುವಾಗಿ ಹೇಗೆ ಬೆಳವಣಿಗೆ ಆಗುತ್ತೆ, ಅದರ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ಅದೆಲ್ಲರ ಜೊತೆಗೆ ಆಹಾರದ ಬಗ್ಗೆನೂ ಸಹ ನಾವು ವಿಜ್ಞಾನದಲ್ಲಿ ತಿಳ್ಕೊಳ್ತೀವಿ. ಯಾವ್ಯಾವ ರೀತಿಯ ಆಹಾರ ಪದಾರ್ಥದಲ್ಲಿ ಯಾವ್ಯಾವ ರೀತಿಯ ಪೋಷಕಾಂಶಗಳು ಇರ್ತವೆ, ಯಾವ್ಯಾವ ಪೋಷಕಾಂಶಗಳು ನಮ್ಮ ದೇಹದ ಎಂತಹ ಕಾರ್ಯಗಳಿಗೆ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ಚಾಪ್ಟರ್ಸಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಒಟ್ಟಾರೆ ಹೇಳೋದಾದರೆ ಆಹಾರದ ಬಗ್ಗೆನೂ ಸಹ ನಾವು ವಿಜ್ಞಾನದಲ್ಲಿ ತಿಳ್ಕೊಳ್ತೀವಿ. ಯಾವ ಆಹಾರದ ಕೊರತೆಯಿಂದ ಯಾವ ರೀತಿಯ ರೋಗಗಳು ಬರ್ತವೆ ಅನ್ನೋದ್ರ ಬಗ್ಗೆನೂ ನಾವಿಲ್ಲಿ ತಿಳ್ಕೊಳ್ತೀವಿ. ನಾವು ಒಂದೇ ರೀತಿಯಾದಂತಹ ಆಹಾರವನ್ನು ಪ್ರತಿನಿತ್ಯ ಸೇವಿಸಬಾರ್ದು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ತೀವಿ. ಅದ್ರ ಜೊತೆಗೆ ಮೋಡಗಳು ಹೇಗೆ ಉಂಟಾಗ್ತವೆ, ಮೋಡಗಳಿಂದ ಮಳೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆನೂ ಸಹ ನಾವು ವಿಜ್ಞಾನದಲ್ಲಿ ತಿಳ್ಕೊಳ್ತೀವಿ. ಅದ್ರ ಜೊತೆಗೆ ರಾತ್ರಿ ಆಕಾಶವನ್ನು ವೀಕ್ಷಣೆ ಮಾಡಿದಾಗ ಅಲ್ಲಿ ಕಂಡುಬರುವಂತಹ ಅನೇಕ ನಕ್ಷತ್ರಗಳು, ಚಂದ್ರ,
ಆ ಬ್ಯೂಟಿಫುಲ್ ಆಗಿರುವಂತಹ ನೈಟ್ ಸ್ಕೈ ಇದಕ್ಕೆಲ್ಲ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಸಹ ನಾವು ವಿಜ್ಞಾನದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ವಿಜ್ಞಾನದ ವ್ಯಾಪ್ತಿ ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ, ಪ್ರತಿಯೊಂದರಲ್ಲೂ ಸಹ ವಿಜ್ಞಾನ ಅನ್ನೋದು ಅಡಗಿದೆ ಅನ್ನೋದ್ರ ಬಗ್ಗೆ ಈ ಲೆಸನಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಸೈಂಟಿಫಿಕ್ ಮೆಥಡ್, ವೈಜ್ಞಾನಿಕ ಪದ್ಧತಿ ಅಂತಂದರೆ ಏನು ಅಂತ ನೆಕ್ಸ್ಟ್ ಪಾಯಿಂಟ್ ಇದೆ. ಏನು ವೈಜ್ಞಾನಿಕ ಪದ್ಧತಿ ಅಂತಂದರೆ, ಸೈಂಟಿಫಿಕ್ ಮೆಥಡ್ ಅಂತಂದರೆ ಇಟ್ ಈಸ್ ಅಬೌಟ್ ಫಾಲೋಯಿಂಗ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ದಟ್ ಹೆಲ್ಪ್ ಅಸ್ ಟು ಫೈಂಡ್ ಆನ್ಸರ್ಸ್ ಟು ಅವರ್ ಕ್ವೆಶನ್ಸ್. ನಮಗೆ ಅನೇಕ ಕುತೂಹಲಕಾರಿ ಪ್ರಶ್ನೆಗಳಿರ್ತವೆ. ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಹಂತ ಹಂತವಾಗಿ ನಿರ್ದಿಷ್ಟ ಪ್ರಕ್ರಿಯೆಯನ್ನು ಅನುಸರಿಸುವ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತೀವಲ್ವ, ಅದನ್ನೇ ನಾವು ವೈಜ್ಞಾನಿಕ ಪದ್ಧತಿ ಅಂತ ಹೇಳ್ತೀವಿ. ಸೊ ವೈಜ್ಞಾನಿಕ ಪದ್ಧತಿಯಲ್ಲಿ ಯಾವ್ಯಾವ ಹಂತಗಳು ಒಳಗೊಂಡಿರ್ತವೆ, ಯಾವ್ಯಾವ ಹಂತಗಳ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಆನ್ಸರ್ಸನ್ನು ಕಂಡುಕೊಳ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಏನು? ಫಸ್ಟ್ ವಿ ಅಬ್ಸರ್ವ್ ಸಮಥಿಂಗ್ ದಟ್ ವಿ ಫೈಂಡ್ ಇಂಟ್ರೆಸ್ಟಿಂಗ್ ಆರ್ ವಿ ಡು ನಾಟ್ ಅಂಡರ್ಸ್ಟ್ಯಾಂಡ್. ನಮಗೆ ಯಾವುದು ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಇರುತ್ತೆ, ಹಾಗೆ ನಮ್ಗೆ ಯಾವುದು ಅರ್ಥ ಆಗಲ್ಲ, ಅದ್ರ ಬಗ್ಗೆ ನಾವೇನು ಮಾಡ್ತೀವಿ, ಫಸ್ಟ್ ಅಬ್ಸರ್ವ್ ಮಾಡ್ತೀವಿ. ಅಬ್ಸರ್ವ್ ಅನ್ನೋದು ಫಸ್ಟ್ ಸ್ಟೆಪ್. ಅಂತಂದರೆ ವೀಕ್ಷಣೆ ಮಾಡೋದು ಅಥವಾ ಗಮನಿಸೋದು ನಮಗೆ ಫಸ್ಟ್ ಸ್ಟೆಪ್ ಆಗುತ್ತೆ. ಮೊದಲಿಗೆ ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಥವಾ ನಮಗೆ ಯಾವುದು ಅರ್ಥ ಆಗೋದಿಲ್ಲ ಅದರ ಬಗ್ಗೆ ನಾವು ಗಮನಿಸಬೇಕು, ಅಬ್ಸರ್ವ್ ಮಾಡಬೇಕು. ಇದೇ ಫಸ್ಟ್ ಸ್ಟೆಪ್. ವೈಜ್ಞಾನಿಕ ಪದ್ಧತಿಯಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ, ನಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅಥವಾ ನಮ್ಗೆ ಯಾವುದು ಅರ್ಥ ಆಗೋದಿಲ್ಲೋ ಅದ್ರ ಬಗ್ಗೆ ನಾವು ಅಬ್ಸರ್ವ್ ಮಾಡ್ತೀವಲ್ವ, ಅಬ್ಸರ್ವ್ ಮಾಡೋದೇ ನಮ್ಮ ವೈಜ್ಞಾನಿಕ ಪದ್ಧತಿಯಲ್ಲಿ ಫಸ್ಟ್ ಸ್ಟೆಪ್. ಅದಾದ ನಂತರ ದಿಸ್ ಮೇಕ್ಸ್ ಅಸ್ ವಂಡರ್ ಆ್ಯಂಡ್ ಪರ್ಹ್ಯಾಪ್ಸ್ ಥಿಂಕ್ ಆಫ್ ಅ ಕ್ವೆಶನ್ ಅಬೌಟ್ ಇಟ್. ನಮಗೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ ನಮಗೆ ಅಲ್ಲೊಂದು ಕ್ವೆಶನ್ ಅರೈಸ್ ಆಗುತ್ತೆ. ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಕ್ವೆಶನ್ ಕೇಳೋವಂಥದ್ದು. ಅದ್ರ ಬಗ್ಗೆ ನಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಅಥವಾ ನಮ್ಗೆ ಯಾವುದು ಅರ್ಥ ಆಗೋದ್ರಿಲ್ವೋ ಅದ್ರ ಬಗ್ಗೆ ನಾವೇನು ಮಾಡ್ತೀವಿ, ಪ್ರಶ್ನೆಯೊಂದನ್ನು ಯೋಚನೆ ಮಾಡ್ತೀವಿ. ಪ್ರಶ್ನೆಯನ್ನು ಕೇಳ್ತೀವಿ ನಮ್ಮಷ್ಟಕ್ಕೆ ನಾವು, ಅಥವಾ ನಮಗೆ ಗೊತ್ತಿರೋ ನಮ್ಮ ಹಿರಿಯರ ಬಳಿ ನಾವು ಕ್ವೆಶನ್ ಮಾಡ್ತೀವಲ್ವ, ಅದು ಸೆಕೆಂಡ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಏನು ಅಂತಂದರೆ ಅಬ್ಸರ್ವ್ ಮಾಡೋದು, ವೀಕ್ಷಣೆ ಮಾಡೋದು. ಸೆಕೆಂಡ್ ಸ್ಟೆಪ್ ಏನು ಅಂತಂದರೆ ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳೋದು. ಥರ್ಡ್ ಸ್ಟೆಪ್ ಏನು ಅಂತಂದರೆ ವಿ ಗೆಸ್ ಅ ಪಾಸಿಬಲ್ ಆನ್ಸರ್ ಟು ದಟ್ ಕ್ವೆಶನ್. ನಮಗೆ ಎಷ್ಟು ಗೊತ್ತಿರುತ್ತೋ ಅದಕ್ಕೆ ರಿಲೇಟೆಡ್ ಆಗಿ ಏನೆಲ್ಲ ವಿಷಯ ಗೊತ್ತಿರುತ್ತೋ ಅದಕ್ಕೆ ರಿಲೇಟೆಡ್ ಆಗಿ ಆ ಕ್ವೆಶನ್ಗೆ ಆನ್ಸರ್ ಒಂದನ್ನು ಗೆಸ್ ಮಾಡೋದು. ಓಕೆ, ಸೊ ಗೆಸ್ ಮಾಡೋವಂಥದ್ದು, ಆನ್ಸರನ್ನು ಊಹೆ ಮಾಡ್ತೀವಲ್ವ, ಇದು ಥರ್ಡ್ ಸ್ಟೆಪ್ ಆಗಿರುತ್ತೆ. ಅದಾದ ನಂತರ ಫೋರ್ತ್ ಸ್ಟೆಪ್ಪಲ್ಲಿ ಏನು, ನಾವು ಗೆಸ್ ಮಾಡಿರೋಂತಹ ಆನ್ಸರು ಸರಿ ಇದೆಯೋ ಅಥವಾ ತಪ್ಪಿದೆಯೋ ಅನ್ನೋದನ್ನು ಇನ್ನೊಂದಷ್ಟು ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ಆಗಿರಬಹುದು ಅಥವಾ ಅವಲೋಕನ ಮಾಡೋದ್ರ ಮೂಲಕ ಆಗಿರಬಹುದು, ಇದು ಸರಿನೋ ಅಥವಾ ಅಲ್ಲವೋ ಅನ್ನೋದನ್ನು ಕಂಡುಹಿಡ್ಕೊಳ್ಳೋದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ. ಅದಾದ ನಂತರ we did not try to analyze the results to see if it is actual answers to our questions. ನಿಜವಾಗಿಯೂ ನಮ್ಮ ಪ್ರಶ್ನೆಗೆ ಉತ್ತರ ಲಭಿಸಿದೆಯೇ ಇಲ್ಲವೇ ಎಂದು ತಿಳಿಯಲು ನಾವು ಫಲಿತಾಂಶಗಳನ್ನು ವಿಶ್ಲೇಷಿಸಲು ಪ್ರಯತ್ನಿಸುವಂಥದ್ದು, ಹಿರಿಯರ ಜೊತೆ ಡಿಸ್ಕಷನ್ ಮಾಡೋವಂಥದ್ದು ಅಥವಾ ಅದಕ್ಕೆ ಆನ್ಸರ್ ಕಂಡು ಹಿಡ್ಕೊಳ್ತೀವಲ್ವ, ಫೈನಲ್ ಆಗಿ ಅದು ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಇಷ್ಟು ಹಂತಗಳನ್ನು ಫಾಲೋ ಮಾಡೋದ್ರ ಮೂಲಕ ನಾವು ಯಾವುದಾದ್ರೂ ಒಂದು ಕ್ವಶನ್ಗೆ ಆನ್ಸರನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನೇ ನಾವು ವೈಜ್ಞಾನಿಕ ಪದ್ಧತಿ ಅಥವಾ ಸೈಂಟಿಫಿಕ್ ಮೆಥಡ್ ಅಂತ ಹೇಳ್ತೀವಿ. ಹಾಗಾದರೆ ವಿಜ್ಞಾನಿ ಅಂದರೆ ಯಾರು? ಹೂ ಆರ್ ಸೈಂಟಿಸ್ಟ್ ಅಂತ ಯಾರನ್ನ ಕರಿತೀವಿ, ವಿಜ್ಞಾನಿ ಅಂತ ಯಾರನ್ನ ಕರಿತೀವಿ ಅಂತಂದರೆ, ಸೈಂಟಿಸ್ಟ್ ಆರ್ ಪೀಪಲ್ ಹೂ ಫಾಲೋಡ್ ದ ಸೈಂಟಿಫಿಕ್ ಮೆಥಡ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಆರ್ ಟು ಡಿಸ್ಕವರ್ ನ್ಯೂ ಥಿಂಗ್ಸ್. ಈ ಮೇಲೆ ಡಿಸ್ಕಷನ್ ಮಾಡಿದಂತಹ ಹಂತಗಳೇನಿದ್ದಾವೆ ಇದರ ಮೂಲಕ ಅವ್ರಿಗಿರುವಂತಹ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳೋದು ಆಗಿರಬಹುದು ಅಥವಾ ಒಂದು ಹೊಸ ವಸ್ತು ಆಗಿರಬಹುದು, ಒಂದು ಹೊಸದನ್ನು ಅನ್ವೇಷಣೆ ಮಾಡ್ತಾರಲ್ವ, ಅಂತಹ ವ್ಯಕ್ತಿಗಳನ್ನೇ ನಾವೇನಂತ ಕರಿತೀವಿ, ವಿಜ್ಞಾನಿ ಅಂತ ಕರಿತೀವಿ. ವೈಜ್ಞಾನಿಕ ವಿಧಾನವನ್ನು ಅವರು ಅನುಸರಿಸಿಕೊಂಡು ಪರಿಹಾರಗಳನ್ನು ಕಂಡುಹಿಡಿಯುವಂತಹ ವ್ಯಕ್ತಿಗಳು. ಅದರ ಜೊತೆಗೆ ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತಮ್ಮ ದಿನನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ಸಿಚುಯೇಷನಲ್ಲಿ ಒಬ್ಬ ಸೈಂಟಿಸ್ಟ್ ಅಂತಲೇ ವರ್ತನೆ ಮಾಡ್ತಾರೆ. ಸೊ ಎಕ್ಸಾಂಪಲ್ ಹೇಳೋದಾದರೆ, ಇಲ್ಲೊಬ್ಬ ಹುಡುಗಿ ಪಿಕ್ಚರ್ಸನ್ನು ನೋಡ್ತಾ ಹೋಗೋಣ. ಇಲ್ಲೊಬ್ಬ ಹುಡುಗಿ ಬರಿತಾ ಇರಬೇಕಾದ್ರೆ ಮಧ್ಯದಲ್ಲಿ ಅವಳ ಪೆನ್ನು ಬರೆಯೋದಿಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಆಗ ಅವಳು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆ ಪೆನ್ ಬಗ್ಗೆ. ಏನಂತ ಯೋಚನೆ ಮಾಡ್ತಾಳೆ, ಫಸ್ಟು ಯಾಕೆ ನಾನು ಪೆನ್ ಬರಿತಾ ಇಲ್ಲ, ಏನಾಗಿರಬಹುದು? ಅವಳು ಗೆಸ್ ಮಾಡ್ತಾಳೆ ಆನ್ಸರನ್ನು. ಸೊ ಏನು ಅಂತ ಗೆಸ್ ಮಾಡ್ತಾಳೆ, ಫಸ್ಟು ಇಂಕ್ ಆಗೋಗಿರಬಹುದು ನನ್ನ ಪೆನ್ನಲ್ಲಿ ಅಂತ ನೋಡ್ತಾಳೆ. ಇಂಕನ್ನು ಚೆಕ್ ಮಾಡಿದಾಗ ಇಂಕ್ ಆಗೋಗಿದ್ರೆ ಓಕೆ, ಅವಳಿಗೆ ಸೊಲ್ಯೂಷನ್ ಸಿಕ್ತು. ಅಲ್ಲಿ ಇಂಕ್ ಇದ್ದರೂ ಆ ಪೆನ್ ಬರೀತಾ ಇಲ್ಲ ಅಂತಂದರೆ ಅವಳು ಮತ್ತೆ ಇನ್ನೊಂದು ಆನ್ಸರನ್ನು ಗೆಸ್ ಮಾಡ್ತಾಳೆ. ಏನಾಗಿರಬಹುದು, ಇಂಕ್ ಮೋಸ್ಟ್ಲಿ ಡ್ರೈ ಆಗಿಬಿಟ್ಟಿರಬಹುದು ಅಂತ ಗೆಸ್ ಮಾಡ್ತಾಳೆ ಅಲ್ವಾ. ಸೊ ಅದಕ್ಕೆ ಹೇಗೆ ಪರಿಹಾರ ಕಂಡುಹಿಡ್ಕೊಳ್ಬಹುದು ಅವಳು, ಏನು ಮಾಡ್ಬೋದು, ಅದನ್ನು ಸ್ವಲ್ಪ ಹೊತ್ತು ಬಿಸಿಲಿಗಿಡೋದು ಅಥವಾ ಒಂದು ಸ್ವಲ್ಪ ಶಾಖವನ್ನು ಕೊಡೋದು
ಅದಾದ ನಂತರ ಅವಳು ಆ ಪೆನ್ನನ್ನು ಬರೆಯೋದಕ್ಕೆ ಅಥವಾ ಅದನ್ನು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಅಲ್ಲಿ ಆನ್ಸರ್ ಸಿಗುತ್ತೆ ಅವಳಿಗೆ. ಅದಾದ ನಂತರನೂ ಅವಳಿಗೆ ಅದು ಬರೀಲಿಲ್ಲ ಅಂತಂದರೆ ಅವಳೇನು ಮಾಡ್ತಾಳೆ, ಪೆನ್ನನ್ನು ಚೇಂಜ್ ಮಾಡ್ತಾಳೆ. ಅಂತಂದರೆ ಒಬ್ಬ ವಿದ್ಯಾರ್ಥಿ ಕೂಡ, ಒಬ್ಬ ಮಗು ಸಹ ಒಬ್ಬ ವಿಜ್ಞಾನಿಯಂತೆ ಒಂದಲ್ಲ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಒಂದಲ್ಲ ಒಂದು ಸಿಚುಯೇಷನಲ್ಲಿ ಯೋಚನೆ ಮಾಡ್ತಾನಲ್ವ. ಸೊ ಹಾಗಾಗಿ ಅವನು ಸಹ ಒಬ್ಬ ವಿಜ್ಞಾನಿ ಅಂತ ಹೇಳಬಹುದು. ಅದೇ ಥರ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಕುಕ್ಕರ್ನ ಚಿತ್ರ ಕೊಟ್ಟಿದ್ದಾರೆ. ಸೊ ಅಡುಗೆ ಮಾಡುವಾಗ ಏನಾಗುತ್ತೆ, ಅದರೊಳಗಡೆ ಇರುವಂತಹ ಬೇಳೆ ಎಲ್ಲ ಹೊರಗಡೆ ಬರುತ್ತೆ. ಆಗ ಅಲ್ಲಿ ಯೋಚನೆ ಮಾಡ್ತಾರೆ, ಅಲ್ಲಿ ಅಡುಗೆ ಮಾಡ್ತಾ ಇರುವಂಥ ವ್ಯಕ್ತಿ ಯೋಚನೆ ಮಾಡ್ತಾರೆ, ಯಾಕೆ ಇದೆಲ್ಲ ಹೊರಗಡೆ ಬಂದಿರಬಹುದು ಅಂತ. ಸೊ ಫಸ್ಟ್ ಏನಂತ ಯೋಚನೆ ಮಾಡ್ಬೋದು, ಬಹುಶಃ ಆ ಕುಕ್ಕರಲ್ಲಿ ನೀರು ಜಾಸ್ತಿ ಆಗಿರಬಹುದು ಅಂತ ಊಹೆ ಮಾಡ್ತಾನೆ ಆನ್ಸರನ್ನು. ಸೊ ಅದಾಗಿರಬಹುದು, ಅಥವಾ ಕುಕ್ಕರ್ ವಿಷಲ್ ಸರಿಯಾಗಿ ಹಾಕಿಲ್ಲ, ಅಥವಾ ಲಿಡ್ ಸರಿಯಾಗಿ ಹಾಕಿಲ್ಲ, ಅಥವಾ ಅದಕ್ಕಿರುವಂಥ ವಾಷರ್ ಸರಿಯಾಗಿ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಸೊ ಅಲ್ಲಿ ಸಹ ಆ ಅಡುಗೆ ಮಾಡ್ತಾ ಇರೋಂಥ ವ್ಯಕ್ತಿನೂ ಸಹ ಒಬ್ಬ ವಿಜ್ಞಾನಿಯಂತೆ ಯೋಚನೆ ಮಾಡ್ತಾನಲ್ವ. ಸೊ ಹಾಗಾಗಿ ಆ ವ್ಯಕ್ತಿನೂ ಸಹ ಒಬ್ಬ ವಿಜ್ಞಾನಿನೇ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗೆ ಇಲ್ಲಿ ಟಯರನ್ನು ಗಮನಿಸಿದಾಗ, ಟಯರ್ ಯಾಕೆ ಅಲ್ಲಿ ಚಪ್ಪಟೆ ಆಗಿದೆ, ಫ್ಲ್ಯಾಟ್ ಆಗಿದೆ, ಯಾಕೆ ಅಲ್ಲಿರೋ ಟಯರಲ್ಲಿರುವಂತಹ ಏರು ಬಂದುಬಿಡ್ತಾ ಇದೆ, ಅದಕ್ಕೆ ಸೊಲ್ಯೂಷನನ್ನು ಕಂಡು ಹಿಡ್ಕೊಳ್ತಾನಲ್ಲ ಇಲ್ಲಿ ಸೈಕಲ್ ರಿಪೇರಿ ಮಾಡ್ತಾ ಇರೋಂತಹ ವ್ಯಕ್ತಿ, ಅವನು ಸಹ ಒಬ್ಬ ವಿಜ್ಞಾನಿ ಅಂತಲೇ ಕೆಲಸ ಮಾಡ್ತಾನೆ. ಸೊ ಈ ವೈಜ್ಞಾನಿಕ ವಿಧಾನವನ್ನು ಅನುಸರಿಸೋ ಯಾರೇ ವ್ಯಕ್ತಿಯಾಗಿರಲಿ ಒಬ್ಬ ವಿಜ್ಞಾನಿ ಅಂತಲೇ ಕೆಲಸ ಮಾಡ್ತಾರೆ. ಓಕೆ, ಇದಿಷ್ಟು ಪಾಯಿಂಟು ಈ ಲೆಸನ್ನಲ್ಲಿ ಕೊಟ್ಟಿರೋ ಅಂಥದ್ದು. ಸೊ ಈ ಟೋಟಲಿ ಹೇಳೋದಾದರೆ ಈ ಲೆಸನ್ನಲ್ಲಿ ಏನಂತ ಕೊಟ್ಟಿದ್ದಾರೆ, ವಿಜ್ಞಾನ ಅಂತಂದರೆ ಏನು, ವಿಜ್ಞಾನದ ವ್ಯಾಪ್ತಿ ಎಷ್ಟು, ಹಾಗೆ ವೈಜ್ಞಾನಿಕ ಪದ್ಧತಿ ಅಂತಂದರೆ ಏನು, ವಿಜ್ಞಾನಿ ಅಂತ ಯಾರನ್ನ ಕರಿತೀವಿ, ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನ ಜೀವನದಲ್ಲಿ ಒಂದಲ್ಲ ಒಂದು ಸಲ ವಿಜ್ಞಾನಿಯಂತೆ ವರ್ತನೆ ಮಾಡ್ತಾನೆ ಅನ್ನೋದು, ಇದಿಷ್ಟು ಕಾನ್ಸೆಪ್ಟನ್ನು ಈ ಲೆಸನ್ನಲ್ಲಿ ಕವರ್ ಮಾಡಿದ್ದಾರೆ. ಸೊ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಈ ಲೆಸನ್ ಮೇಲೆ LBA ಕ್ವೆಶನ್ಸ್ ಯಾವ ಥರ ರೈಸ್ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.